ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಗೆ ರೆಕ್ಕೆಗಳು ಬಂದುದು, ವಾನರರನ್ನು ಉತ್ಸಾಹಿತರನ್ನಾಗಿ ಮಾಡಿ ಸಂಪಾತಿಯು ಹಾರಿಹೋದುದು, ವಾನರರು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದುದು ಎಂಬ 63ನೆಯ ಸರ್ಗಕ್ಕೆ ಸ್ವಾಗತ. ಏತೈರನ್ಯೈಶ್ಚ ಬಹುಭಿರ್ವಾಕ್ಯೈರ್ವಾಕ್ಯ ವಿಶಾರದಃ ಮಾ ಪ್ರಶಸ್ಯಾಭ್ಯನುಜ್ಞಾಪ್ಯ ಪ್ರವಿಷ್ಟಸ್ಸ ಸ್ವಮಾಲಯಂ. ಕಪಿಶ್ರೇಷ್ಠರೇ, ವಾಕ್ಯ ವಿಶಾರದನಾದ ನಿಶಾಕರ ಮುನಿಯು ಈ ಮಾತುಗಳಿಂದಲೂ ಇನ್ನು ಬಗೆ ಬಗೆಯ ಇತರ ಸವಿನುಡಿಗಳಿಂದಲೂ ನನ್ನನ್ನು ಪ್ರಶಂಸಿಸಿ ನನಗೆ ಅನುಜ್ಞೆಯನ್ನಿತ್ತು ತನ್ನ ಆಶ್ರಮಕ್ಕೆ ಹೊರಟು ಹೋದನು. ಅನಂತರ ನಾನು ಪರ್ವತದ ಗುಹೆಯಿಂದ ಮೆಲ್ಲನೆ ಹೊರಬಂದು ವಿಂಧ್ಯ ಪರ್ವತವನ್ನೇರಿ ಇಲ್ಲಿಯೇ ವಾಸ ಮಾಡುತ್ತಾ ಮುನಿಯ ವಚನದಂತೆ ನಿಮ್ಮ ಆಗಮನವನ್ನು ನಿರೀಕ್ಷಿಸುತ್ತಲೇ ಇದ್ದೆನು. ಈ ವೇಳೆಗೆ ನಾನು ಮುನಿಯೊಡನೆ ಮಾತನಾಡಿ 100 ವರ್ಷಗಳಿಗಿಂತಲೂ ಹೆಚ್ಚಾಗಿದೆ. ಮುನಿಯು ಹೇಳಿದ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇಲ್ಲಿಗೆ ಬರುವ ನಿಮಗೆ ಸೀತಾದೇವಿಯ ವಿಷಯವನ್ನು ಹೇಳಲು ದೇಶ ಕಾಲಗಳನ್ನು ನಿರೀಕ್ಷಿಸುತ್ತಲೇ ಇದ್ದೆನು. ಮಹಾಪ್ರಸ್ಥಾನ ವ್ರತವನ್ನು ಕೈಗೊಂಡು ನಿಶಾಕರ ಮುನಿಯು ಸ್ವರ್ಗಕ್ಕೆ ಹೊರಟು ಹೋದ ನಂತರ ಶ್ರೀರಾಮನು ಯಾವಾಗ ದಂಡಕಾರಣ್ಯಕ್ಕೆ ಬರುತ್ತಾನೆ, ಬರುವನೋ ಇಲ್ಲವೋ, ಬರದಿದ್ದರೆ ಏನು ಮಾಡುವುದು, ಇವೇ ಮುಂತಾದ ತರ್ಕ ವಿತರ್ಕಗಳಿಂದ ನನ್ನ ಮನಸ್ಸು ಕಳವಳ ಪಡುತ್ತಿದ್ದಿತು. ಸಂತಾಪವೆಂಬ ಅಗ್ನಿಯು ನನ್ನನ್ನು ಎಡಬಿಡದೆ ಸುಟ್ಟು ಹಾಕುತ್ತಿದ್ದಿತು. ಶರೀರ ಪರಿತ್ಯಾಗ ಮಾಡಬೇಕೆಂದಿದ್ದ ಬುದ್ಧಿಯನ್ನು ಋಷಿಯು ಹೇಳಿದ ಆಪ್ತ ವಾಕ್ಯಗಳ ಪರಿಣಾಮದಿಂದಾಗಿ ಬದಲಾಯಿಸಿದೆನು. ನನ್ನ ಪ್ರಾಣಗಳ ರಕ್ಷಣೆಗಾಗಿ ನಿಶಾಕರ ಮುನಿಯಿಂದ ಯಾವ ಸದ್ಬುದ್ಧಿಯು ಪ್ರಾಪ್ತವಾಯಿತೋ ಆ ಬುದ್ಧಿಯೇ ಅಗ್ನಿ ಜ್ವಾಲೆಯ ಅಂಧಕಾರವನ್ನು ಹೋಗಲಾಡಿಸುವಂತೆ ನನ್ನ ದುಃಖವನ್ನು ಹೋಗಲಾಡಿಸುತ್ತಿದೆ. ದುರಾತ್ಮನಾದ ರಾವಣನ ಪರಾಕ್ರಮವೆಷ್ಟೆಂಬುದನ್ನು ನಾನು ತಿಳಿದಿರುವೆನು. ಆದರೂ ಮೈಥಿಲಿಯನ್ನೇಕೆ ಸಂರಕ್ಷಿಸಲಿಲ್ಲವೆಂದು ನನ್ನ ಮಗನನ್ನು ಬಹಳವಾಗಿ ನಿಂದಿಸಿದನು. ಸೀತಾದೇವಿಯ ವಿಲಾಪವನ್ನು ಕೇಳಿಯೂ ರಾಮ ಲಕ್ಷ್ಮಣರು ಸೀತೆಯಿಂದ ಬೇರ್ಪಟ್ಟಿರುವರೆಂಬುದನ್ನು ತಿಳಿದು ನನ್ನ ಮಗನು ದಶರಥನೊಡನೆ ನನಗಿದ್ದ ಸ್ನೇಹಕ್ಕೆ ಅನುಗುಣವಾಗಿ ನನಗೆ ಯಾವ ವಿಧವಾದ ಸಂತೋಷವನ್ನು ಉಂಟು ಮಾಡಲಿಲ್ಲ. ಹೀಗೆ ವಾನರ ನಾಯಕರೊಡನೆ ಮಾತನಾಡುತ್ತಿದ್ದ ಸಂಪಾತಿಯ ರೆಕ್ಕೆಗಳು ಆ ಕ್ಷಣದಲ್ಲಿಯೇ ವಾನರರ ಸಮಕ್ಷದಲ್ಲಿಯೇ ಪುನಃ ಹುಟ್ಟಿಕೊಂಡವು. ಕೆಂಪಾದ ಗರಿಗಳಿಂದ ಕೂಡಿದ್ದ ಆಗ ತಾನೇ ಹುಟ್ಟಿದ ರೆಕ್ಕೆಗಳಿಂದ ಯುಕ್ತವಾಗಿದ್ದ ತನ್ನ ಶರೀರವನ್ನು ನೋಡಿ ಸಂಪಾತಿಯು ಪರಮ ಹರ್ಷಿತನಾಗಿ ವಾನರ ನಾಯಕರಿಗೆ ಹೇಳಿದನು. ವಾನರ ಶ್ರೇಷ್ಠರೇ, ಮಹಾ ತೇಜಸ್ವಿಯಾದ ಮಹರ್ಷಿಯಾದ ನಿಶಾಕರನ ಅನುಗ್ರಹದಿಂದಾಗಿ ಸೂರ್ಯನ ಪ್ರಖರವಾದ ಕಿರಣಗಳಿಂದ ಸುಟ್ಟು ಹೋಗಿದ್ದ ನನ್ನ ರೆಕ್ಕೆಗಳು ಪುನಃ ಹುಟ್ಟಿಕೊಂಡವು. ಯುವಕನಾಗಿದ್ದಾಗ ನನಗೆ ಯಾವ ಪರಾಕ್ರಮವಿದ್ದಿತೋ ಆ ಪರಾಕ್ರಮವನ್ನು, ಬಲವನ್ನು, ಪೌರುಷವನ್ನು ನಾನೀಗ ಪಡೆದುಕೊಂಡಿರುತ್ತೇನೆ. ನೀವು ಸೀತಾದೇವಿಯನ್ನು ಹುಡುಕಲು ಸಂಪೂರ್ಣವಾಗಿ ಪ್ರಯತ್ನಿಸಿರಿ. ಖಂಡಿತವಾಗಿಯೂ ನೀವು ಈ ಕಾರ್ಯದಲ್ಲಿ ಕೃತಕೃತ್ಯರಾಗುವಿರಿ. ನನಗಾಗಿರುವ ರೆಕ್ಕೆಗಳ ಈ ಪುನರುತ್ಪತ್ತಿಯು ನಿಮ್ಮ ಕಾರ್ಯವು ಸಿದ್ಧಿಸುವುದೆಂಬುದರಲ್ಲಿ ವಿಶ್ವಾಸವನ್ನು ಹುಟ್ಟಿಸಿದೆ. ಪಕ್ಷಿ ಶ್ರೇಷ್ಠನಾದ ಸಂಪಾತಿಯು ಕಪಿನಾಯಕರಿಗೆ ಹೀಗೆ ಹೇಳಿ ತನಗೆ ಹಿಂದಿನಂತೆಯೇ ಆಕಾಶದಲ್ಲಿ ಹಾರಾಡುವ ಸಾಮರ್ಥ್ಯವು ಇದೆಯೋ ಇಲ್ಲವೋ ಎಂಬುದನ್ನು ತಿಳಿಯುವ ಸಲುವಾಗಿ ಪರ್ವತದ ಶಿಖರದಿಂದ ಹಾರಿದನು. ಸಂಪಾತಿಯು ಹೇಳಿದ ಆ ಮಾತನ್ನು ಕೇಳಿ ಕಪಿನಾಯಕರು ಪರಮ ಹೃಷ್ಟವಾದ ಮನಸ್ಸನ್ನು ಹೊಂದಿದವರಾಗಿ ಪರಾಕ್ರಮದಿಂದ ಅಭ್ಯುದಯವನ್ನು ಹೊಂದಲು ಮುಂದಾದರು. ಅನಂತರ ಸೀತಾ ವೃತ್ತಾಂತ ಶ್ರವಣದಿಂದ ಹೊಸ ಹುರುಪನ್ನು ಹೊಂದಿದ ವಾಯುವಿಗೆ ಸಮಾನವಾದ ಪರಾಕ್ರಮವುಳ್ಳ ಪ್ಲವಗ ಶ್ರೇಷ್ಠರು ಜಾನಕಿಯನ್ನು ಹುಡುಕುವುದರಲ್ಲಿ ನಿರತರಾಗಿ ಅಭಿಜಿನ್ ನಕ್ಷತ್ರಕ್ಕೆ ಎದುರಾಗಿರುವ, ಅಂದರೆ ಎದುರಾಗಿ ನಿಂತು ಹೋರಾಡಿ ಶತ್ರುವನ್ನು ಜಯಿಸಬೇಕಾಗಿರುವ ದಕ್ಷಿಣ ದಿಕ್ಕಿನ ಕಡೆಗೆ ಪ್ರಯಾಣ ಮಾಡಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 63ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.